ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಕಾವೇರಿದೆ. ನ್ಯಾಯ ಸಿಗಲೇಬೇಕು ಅನ್ನೋ ಜಿದ್ದಿಗೆ ಶ್ರೀಗಳು ಬೀದಿಗಿಳಿದಿದ್ದಾರೆ. ಇದರ ಜೊತೆಗೆ ಇಂದು ರಾಜ್ಯಾದ್ಯಂತ ಪ್ರೊಟೆಸ್ಟ್ಗೆ ಕರೆ ನೀಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ವಿರುದ್ಧ ಸಿಡಿದ ಪಂಚಮಸಾಲಿ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು. ಸರ್ಕಾರಕ್ಕೆ ಎದುರಾಗಿದೆ ಅಗ್ನಿ ಪರೀಕ್ಷೆ. ಕಿಚ್ಚು ಪಂಚಮಸಾಲಿ ಕಿಚ್ಚು. 2A ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಹಕ್ಕಿಗಾಗಿ ಇಂದು ರಸ್ತೆಗಿಳಿದು ಪ್ರತಿಭಟನೆ ನಡೆಸಲಿರುವ ಹೋರಾಟಗಾರರು ಆಕ್ರೋಶ ವ್ಯಕ್ತವಾಗಿದೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಶ್ರೀಗಳು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸ್ವಾಮೀಜಿ ಅವ್ರು ಆಕ್ಚುಲಿ ಗೋಲಿಬಾರ್ ಮಾಡಕ್ಕೂ ರೆಡಿ ಆಗಿದ್ರು ಅಂತ. ಒಟ್ಟಾರೆ ಅವ್ರ ಉದ್ದೇಶ ಏನು, ಲಿಂಗಾಯತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ರು. ನನ್ನ ಮೇಲೆ ಕೈ ಮುಟ್ಟುವಂಥ ಅಧಿಕಾರಿ ಅವ್ರಿಗಿಲ್ಲ, ದೇವರು ನನ್ನ ಕೈ ಮುಟ್ಟು ಕೊಡ್ತು. ಇವರೇನಾದ್ರೂ ನನ್ನ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಬಹುತೇಕ ಇವರು ಸುಟ್ಟು ಭಸ್ಮ ಆಗ್ತಾರೆ. ಹೆಂಗಾದ್ರೂ ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟರು. ಇನ್ನೂ ಕೆಲವು ಹೇಳ್ತಾ ಇದ್ರು, ಸ್ವಾಮೀಜಿ ಇನ್ನೂ ಸ್ವಲ್ಪ ನೀವು ಜೋರು ಮಾಡಿದ್ರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೂ ರೆಡಿ ಇದ್ರೇನೋವಂತ ಒಂದು ಆತಂಕಕಾರಿ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ಗುಂಡಿ ಹಾಕಕ್ಕೂ ರೆಡಿ ಇದ್ರು ಅಂತ. 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿರುವ ಪಂಚಮಸಾಲಿ ಶ್ರೀಗಳು ಇಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲಾ ಪಂಚಮಸಾಲರು ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡ್ರಿ, ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ಜಿಲ್ಲಾ ಹೆದ್ದಾರಿಗಳು ಬಂದ್ ಮಾಡ್ರಿ, ರಾಜ್ಯದ ಹೆದ್ದಾರಿ ಬಂದ್ ಮಾಡ್ರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇಂದು ಸದನದಲ್ಲಿ ಮೀಸಲಾತಿ ಕೋಲಾಹಲ. ಸರ್ಕಾರವನ್ನ ಕಟ್ಟಿ ಹಾಕಲು ಬಿಜೆಪಿ ಪ್ಲಾನ್. ಇಂದು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗಡೆಯೂ ಮೀಸಲಾತಿ ಫೈಟ್ ನಡೆಯಲಿದ್ದು, ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್, ಸರ್ಕಾರದ ವಿರುದ್ಧ ಕೇಸರಿ ಟೀಕಾ ಪ್ರಹಾರ ನಡೆಸಲಿದೆ. ಕಲಾಪ ಆರಂಭಕ್ಕೂ ಮುನ್ನ ಅಂಬೇಡ್ಕರ್ ಪ್ರತಿಮೆ ಮುಂದೆ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಲಿದೆ. ಈ ಮೂಲಕ ಪ್ರಬಲ ಸಮುದಾಯದ ಪರ ಗಟ್ಟಿ ಧ್ವನಿ ಮೊಳಗಿಸಲು ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಇದಕ್ಕೆ ಸಿದ್ದು ಸರ್ಕಾರ ಹೇಗೆ ಬಚಾವಾಗಲಿದೆ ಕಾದು ನೋಡಬೇಕಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಪಂಚಮಸಾಲಿಗರ 2A ಮೀಸಲಾತಿಯ ಹೋರಾಟ ಒಂದು ಸಾರಿ ಒಗ್ಗಟ್ಟಾಗಿ ನಡೆಯುತ್ತೆ, ಮತ್ತೊಂದು ಸಾರಿ ಅವರಲ್ಲೇ ಮನಸ್ತಾಪಗಳು ಬರುತ್ತೆ. ಇವನ್ ಶ್ರೀಗಳಾದಿಯಾಗಿ ಎಲ್ಲ ಪಕ್ಷದ ನಾಯಕರಾದಿಯಾಗಿ ಅಸಮಾಧಾನಗಳಿತ್ತು. ಬಟ್ ಈಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, 2A ಮೀಸಲಾತಿ ಸಿಗಲೇಬೇಕು ಅನ್ನುವಂತಹ ಪಟ್ಟು ಬಂದ್ಗೆ ಕರೆ ಕೊಟ್ಟಿದ್ದಾರೆ, ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು ಅಂತ? ಖಂಡಿತ ಶ್ರುತಿ, ಪ್ರಮುಖವಾಗಿ ಏನು ಪಂಚಮಸಾಲಿ 2A ಮೀಸಲಾತಿಯನ್ನ ಕೇಳಿದಂತ ಪಂಚಮಸಾಲಿ ಸಮಾಜದ ನಾಯಕರ ಮೇಲೆ ಏನು ಲಾಠಿ ಪ್ರಹಾರ ಆಯ್ತು, ಅದನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಕೂಡ ಪ್ರತಿಭಟನೆ ಕೂಡ ಪಂಚಮಸಾಲಿ ಸಮಾಜದ ಶ್ರೀಗಳು ಕೂಡ ಈಗಾಗಲೇ ಕರೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಬೆಳಗಾವಿಯ ಏನು ಸದನದ ಒಳಗೂ ಮತ್ತು ಸದನದ ಹೊರಗಡೆ ಕೂಡ ಇವತ್ತು ಪ್ರತಿಭಟನೆ ಕೂಡ ನಡೆಯುತ್ತೆ. ಅದರಲ್ಲಿ ಪ್ರಮುಖವಾಗಿ ನಾವು ರಾಷ್ಟ್ರೀಯ ಹೆದ್ದಾರಿ ಏನು ಬಂದ್ ಅನ್ನ ಮಾಡ್ತೇವೆ ಮತ್ತು ನಮ್ಮ 2A ಮೀಸಲಾತಿಯನ್ನೇ ಆ ಒಂದು ಹಕ್ಕನ್ನ ಕೂಡ ಕೇಳ್ತೇವೆ ಅನ್ನೋ ಒಂದು ಪಟ್ಟನ್ನು ಕೂಡ ಶ್ರೀಗಳು ಏನು ಕರೆಯನ್ನ ಕೊಟ್ರೆ, ಮತ್ತೊಂದೆಡೆ ಇತ್ತು ಸದನದ ಒಳಗಡೆ ಎತ್ತಾಳ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು ಮತ್ತು CC ಪಾಟೀಲ್ ಸೇರಿದಂತೆ ಪಂಚಮಸಾಲಿ ಸಮಾಜದ ನಾಯಕರು ಏನಿದ್ದಾರೆ ಅವರು ಕೂಡ ಏನು ಸದನದ ಒಳಗಡೆ ಹೋರಾಟಕ್ಕೆ ಕೂಡ ಏನು ಸಿದ್ಧತೆಯನ್ನ ಮಾಡಿಕೊಂಡಿರುವಂಥದ್ದು. ಪ್ರಮುಖವಾಗಿ ಏನು ಪಂಚಮಸಾಲಿ ಸಮಾಜದ ಏನು ಹೋರಾಟವನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಲಾಠಿ ಪ್ರಹಾರ ಆಗಿತ್ತು. ಆ ಒಂದು ಲಾಠಿ ಪ್ರಹಾರದಿಂದ ಖಂಡಿಸಿ ನಮಗೆ ಏನು ನ್ಯಾಯ ಬೇಕು, ಜೊತೆಗೆ ನಮ್ಮ ಹಕ್ಕನ್ನ ನಾವು ಕೇಳುತ್ತಿದ್ದೇವೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೂಡ ಏನು ರಾಜ್ಯಾದ್ಯಂತ ಶ್ರೀಗಳು ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಬೆಳಗಾವಿಯಲ್ಲಿ ಹಿರೇಬಾಗೇವಾಡಿ ಟೋಲ್ ಅನ್ನ ಬಂದ್ ಮಾಡಿ ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ. ಆ ಒಂದು ಪ್ರತಿಭಟನಾ ಸ್ಥಳಕ್ಕೆ ಏನು ಶ್ರೀಗಳು ಕೂಡ ಅಲ್ಲಿ ಬರ್ತಾರೆ. ಜೊತೆಗೆ ಏನು ಹತ್ತರಿಗೆಯಲ್ಲಿ ಇರುವಂತ
ಟೋಲ್ ನಾಕವನ್ನು ಕೂಡ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ ಪಂಚಮಸಾಲಿ ಸಮಾಜದ ಸುಮಾರು 20 ಶಾಸಕರು, ಅಂದರೆ ಬಿಜೆಪಿಯಲ್ಲಿ 8 ಶಾಸಕರಿದ್ದಾರೆ ಮತ್ತು ಕಾಂಗ್ರೆಸ್ನಲ್ಲಿ 12 ಶಾಸಕರಿರುವಂಥದ್ದು. ಹೀಗಾಗಿ 20 ಶಾಸಕರು ಕೂಡ ಈ ಒಂದು ಹೋರಾಟಕ್ಕೆ ಯಾವ ರೀತಿ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಕಾಂಗ್ರೆಸ್ ಏನು ಪಂಚಮಸಾಲಿ ನಾಯಕರಿಗೆ ಈ ಒಂದು ಹೋರಾಟ ಬಿಸಿ ತುಪ್ಪ ಆಗಿರುವಂಥದ್ದು. ಒಂದಷ್ಟು ನಾಯಕರು ಇಲ್ಲಿ ವಿರೋಧವನ್ನ ಮಾಡಿದ್ರೆ ಇದು ನಮಗೆ ಸರ್ಕಾರಕ್ಕೆ ಮುಜುಗರವನ್ನ ತರುತ್ತಿದೆ ಅನ್ನೋ ಒಂದು ಮಾತನ್ನು ಹೇಳಿದ್ರೆ, ಮತ್ತೊಂದೆಡೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಈ ಒಂದು ಹೋರಾಟವನ್ನು ಹತ್ತಿಕ್ತಾ ಇದೆ ಮತ್ತು ಸಿದ್ದರಾಮಯ್ಯ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ, ಲಾಠಿ ಪಂಚಮಸಾಲಿ ಅಂದರೆ ಮುಗ್ಧ ಪಂಚಮಸಾಲಿ ನಾಯಕರ ಮೇಲೆ ಅಥವಾ ಜನರ ಮೇಲೆ ಲಾಠಿ ಪ್ರಹಾರ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಸದನದ ಒಳಗೆ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿದರೆ, ಹೊರಗಡೆ ರಾಜ್ಯಾದ್ಯಂತ ಕೂಡ ಶ್ರೀಗಳು ಸದ್ಯ ಕರೆ ನೀಡಿದ್ದಾರೆ. ಅದರ ಜೊತೆಗೆ ಸುವರ್ಣಸೌಧದ ಗಾರ್ಡನ್ ನಲ್ಲಿ ಸುಮಾರು ಮೈಲಾರಿ ಇವತ್ತು ಏನೆಲ್ಲ ಬೆಳವಣಿಗೆ ಆಗುತ್ತೆ, ಯಾವ ರೀತಿಯ ಹೋರಾಟ ಆಗುತ್ತೆ, ಎಷ್ಟರ ಮಟ್ಟಿಗೆ ಜಯ ಸಿಗುತ್ತೆ ಅಂತ ಪಂಚಮಸಾಲಿ ಮೀಸಲಾತಿಯ ಕಿಚ್ಚು ಕಾವೇರಿದೆ. ನ್ಯಾಯ ಸಿಗಲೇಬೇಕು ಅನ್ನೋ ಜಿದ್ದಿಗೆ ಶ್ರೀಗಳು ಬೀದಿಗಿಳಿದಿದ್ದಾರೆ. ಇದರ ಜೊತೆಗೆ ಇಂದು ರಾಜ್ಯಾದ್ಯಂತ ಪ್ರೊಟೆಸ್ಟ್ಗೆ ಕರೆ ನೀಡಲಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರದ ವಿರುದ್ಧ ಸಿಡಿದ ಪಂಚಮಸಾಲಿ. ಇಂದು ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು. ಸರ್ಕಾರಕ್ಕೆ ಎದುರಾಗಿದೆ ಅಗ್ನಿ ಪರೀಕ್ಷೆ. ಕಿಚ್ಚು ಕಿಚ್ಚು ಪಂಚಮಸಾಲಿ ಕಿಚ್ಚು. 2A ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಹಕ್ಕಿಗಾಗಿ ಇಂದು ರಸ್ತೆಗಿಳಿದು ಪ್ರತಿಭಟನೆ ನಡೆಸಲಿರುವ ಹೋರಾಟಗಾರರು ಆಕ್ರೋಶ ವ್ಯಕ್ತವಾಗಿದೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಶ್ರೀಗಳು ಸಿಡಿದೆದ್ದಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸ್ವಾಮೀಜಿ ಅವ್ರು ಆಕ್ಚುಲಿ ಗೋಲಿಬಾರ್ ಮಾಡೋಕ್ಕೂ ರೆಡಿ ಆಗಿದ್ರು ಅಂತ. ಒಟ್ಟಾರೆ ಅವ್ರ ಉದ್ದೇಶ ಏನು, ಲಿಂಗಾಯತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ರು. ನನ್ನ ಮೇಲೆ ಕೈ ಮುಟ್ಟುವಂಥ ಅಧಿಕಾರಿ ಇವ್ರಿಗಿಲ್ಲ, ದೇವರು ನನ್ನ ಕೈ ಮುಟ್ಟು ಕೊಡ್ತು, ಇವರೇನಾದ್ರೂ ನನ್ನ ಮುಟ್ಟೋ ಪ್ರಯತ್ನ ಮಾಡಿದ್ರೆ ಬಹುತೇಕ ಇವರು ಸುಟ್ಟು ಭಸ್ಮ ಆಗ್ತಾರೆ, ಹೆಂಗಾದ್ರೂ ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟರು. ಇನ್ನೂ ಕೆಲವು ಹೇಳ್ತಾ ಇದ್ರು, ಸ್ವಾಮೀಜಿ ಇನ್ನೂ ಸ್ವಲ್ಪ ನೀವು ಜೋರು ಮಾಡಿದ್ರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೂ ರೆಡಿ ಇದ್ರು ಅನ್ನುವಂಥ ಒಂದು ಆತಂಕಕಾರಿ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ. ಗುಂಡಿ ಹಾಕಕ್ಕೂ ರೆಡಿ ಇದ್ರು ಅಂತ. 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿರುವ ಪಂಚಮಸಾಲಿ ಶ್ರೀಗಳು ಇಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ರಾಜ್ಯಾದ್ಯಂತ ಎಲ್ಲಾ ಪಂಚಮಸಾಲಿ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡ್ರಿ, ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ರಾಜ್ಯದ ಹೆದ್ದಾರಿ ಬಂದ್ ಮಾಡ್ರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಇಂದು ಸದನದಲ್ಲಿ ಮೀಸಲಾತಿ ಕೋಲಾಹಲ. ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಪ್ಲಾನ್. ಇಂದು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗಡೆಯೂ ಮೀಸಲಾತಿ ಫೈಟ್ ನಡೆಯಲಿದ್ದು, ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್, ಸರ್ಕಾರದ ವಿರುದ್ಧ ಕೇಸರಿ ಟೀಕಾ ಪ್ರಹಾರ ನಡೆಸಲಿದೆ. ಕಲಾಪ ಆರಂಭಕ್ಕೂ ಮುನ್ನ ಅಂಬೇಡ್ಕರ್ ಪ್ರತಿಮೆ ಮುಂದೆ ಬಿಜೆಪಿ ಸದಸ್ಯರು ಪ್ರತಿಭಟನೆ ನಡೆಸಲಿದೆ. ಈ ಮೂಲಕ ಪ್ರಬಲ ಸಮುದಾಯದ ಪರ ಗಟ್ಟಿ ಧ್ವನಿ ಮೊಳಗಿಸಲು ಬಿಜೆಪಿ ಸಿದ್ಧತೆಯನ್ನು ನಡೆಸಿದೆ. ಇದಕ್ಕೆ ಸಿದ್ದು ಸರ್ಕಾರ ಹೇಗೆ ಬಚಾವಾಗಲಿದೆ ಕಾದು ನೋಡಬೇಕಿದೆ.